ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ನಮ್ಮ ಸಾರಿಗೆ ಇಲಾಖೆ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡೋಕ್ಕೆ ಸರ್ಕಾರದಿಂದ ಮುಂದಾಗಿದ್ದಾರೆ. ಹೌದು, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತಂದರೆ, ಉಚಿತ ಯೋಜನೆ ಏನು ಶಕ್ತಿ ಯೋಜನೆ ಅಡಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಬೇಕಾದ್ರೆ ಈಗೇನು ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡ್ತಾ ಇದ್ದೀವಿ ಮಹಿಳೆಯರು, ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತೀವಿ ಅಂತ ಇಷ್ಟು ದಿವಸದಿಂದ ಹೇಳ್ತಾ ಇದ್ರು. ಬಟ್ ಫೈನಲಿ ಇವಾಗ ನಮ್ಮ ಸಾರಿಗೆ ಇಲಾಖೆಯಿಂದ ಜೂನ್ ತಿಂಗಳಿಂದ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಎಲ್ಲಿ ಹೋಗಿ ತೊಗೋಬೇಕು, ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾ, ದುಡ್ಡು ಕೊಡಬೇಕಾ, ಯಾವಾಗಿಂದ ನೀವು ಪ್ರೋಸೆಸ್ ಶುರುವಾಗುತ್ತೆ ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಮಹಿಳೆಯರಿಗೆ ಬರೀ ಬಸ್ದೊಂದೇ ಅಲ್ಲ, ಈ ಒಂದು ಕಾರ್ಡಿಂದ ಇನ್ನೂ ಒಂದು ಅಡ್ವಾಂಟೇಜ್ ಇದೆ. ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಅವಾಗ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನೋಟಿಫಿಕೇಷನ್ಸ್ ಬರುತ್ತೆ, ಅಪ್ಲೋಡ್ ಮಾಡಿದಾಗೆಲ್ಲ. ಸೊ ಫ್ರೀ ಆದಾಗ ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೊನೆಗೂ ಕೂಡ ಸಾರಿಗೆ ಇಲಾಖೆ ಜೂನ್ ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ನ ಕೊಡೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳಿದೆ, ಈ ಸತಿ ಡಬಲ್ ಗುಡ್ ನ್ಯೂಸ್ ಇದೆ ಶಕ್ತಿ ಸ್ಮಾರ್ಟ್ ಕಾರ್ಡಲ್ಲಿ ಅಂತ. ಹೌದು, ಈ ಸ್ಮಾರ್ಟ್ ಕಾರ್ಡ್ ನಿಮಗೆ ಇಷ್ಟು ದಿನ ಏನು ಹೇಳ್ತಾ ಇದ್ವಿ ಅಂದರೆ ಉಚಿತವಾಗಿ ಬಸ್ ಪ್ರಯಾಣ ಮಾಡೋಕ್ಕೆ ಮಾತ್ರ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಉಪಯೋಗಿಸ್ಕೋಬೋದಿತ್ತಂತ. ಬಟ್ ಇವಾಗ ಒಂದು ಹೊಸ ಚೇಂಜಸ್ನ ತಂದಿದ್ದಾರೆ ಸಾರಿಗೆ ಇಲಾಖೆಯವರು. ಈಗ ಒಂದ್ಸತಿ ಸ್ಮಾರ್ಟ್ ಕಾರ್ಡ್ನ ತೊಗೊಂಡ್ರೆ ನೀವು ಉಚಿತವಾಗಿ ಬಸ್ ಪ್ರಯಾಣ ಮಾಡೋಕ್ಕೂ ಕೂಡ ಈ ಕಾರ್ಡ್ನ ತೋರಿಸ್ಬೋದು. ಅದ್ರ ಜೊತೆಗೆ ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ, ನೀವು ರೆಗ್ಯುಲರ್ ಆಗಿ ಮೆಟ್ರೋದಲ್ಲಿ ಓಡಾಡ್ತೀರಾ ಅಂತ ಇದ್ದಾಗ ನೀವು ಆ ಮೆಟ್ರೋಗಳಿಗೂ ಕೂಡ ಈ ಕಾರ್ಡ್ನ ಉಪಯೋಗಿಸ್ಕೋಬೋದು ಅಂದ್ಬಿಟ್ಟು ಸಾರಿಗೆ ಇಲಾಖೆಯಿಂದ ಮಾಹಿತಿ ಬಂದಿರೋವಂಥದ್ದು. ಅಂದರೆ ಈಗ ಉಚಿತ ಬಸ್ ಪ್ರಯಾಣ ಮಾಡಬೇಕಾದ್ರೆ ಈಗೇನು ಆಧಾರ್ ಕಾರ್ಡ್ ತೋರಿಸಿ ನೀವು ಉಚಿತವಾಗಿ 0 ಟಿಕೆಟ್ ತೊಗೊಳ್ತಿದ್ರಿ, ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ನ ತೋರಿಸಿ ತೊಗೊಳ್ತೀರಾ. ಮೆಟ್ರೋನಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂದರೆ, ಈಗ ಹೇಗೆ ನೀವು ಇವಾಗ ಮೆಟ್ರೋ ಕಾರ್ಡಲ್ಲಿ ರೀಚಾರ್ಜ್ ಮಾಡಿಕೊಂಡು ನೀವು ಟ್ಯಾಪ್ ಮಾಡಿ ಓಡಾಡ್ತಿದ್ರು, ಅದೇ ಥರ ಈ ಒಂದು ಸ್ಮಾರ್ಟ್ ಕಾರ್ಡಿಗೂ ಕೂಡ ನೀವು ರೀಚಾರ್ಜ್ನ ಮಾಡಿ ಯೂಸ್ ಮಾಡ್ಕೋಬೋದು. ಒಂದೇ ಕಾರ್ಡಲ್ಲಿ ನೀವು ಉಚಿತವಾಗಿ ಬಸ್ಸಲ್ಲೂ ಕೂಡ ಪ್ರಯಾಣ ಮಾಡ್ಬೋದು. ಹಾಗೆ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡಿ ನೀವು ಮೆಟ್ರೋನಲ್ಲೂ ಕೂಡ ನೀವು ಟ್ರಾವೆಲ್ ಮಾಡ್ಬೋದು. ಇದು ಒಂದು ಹೊಸ ಚೇಂಜಸ್ನ ಸಾರಿಗೆ ಇಲಾಖೆಯವರು ತಂದಿದ್ದಾರೆ. ಈ ಒಂದು ಕಾರ್ಡ್ ಯಾವಾಗಿಂದ ಕೊಡ್ತಾರೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಜೂನ್ನಿಂದ ಕೊಡ್ತಾರಂತೆ. ನಮ್ಮ ರಾಜ್ಯದಲ್ಲಿ 3 ಕೋಟಿ ಕಾರ್ಡ್ಗಳನ್ನ ಮುದ್ರಿಸೋಕ್ಕೆ ಅಂದ್ಬಿಟ್ಟು ನಮ್ಮ ಸಾರಿಗೆ ಇಲಾಖೆ ಈ ಒಂದು ಡಿಸಿಷನ್ನ ತೊಗೊಂಡಿದ್ದಾರೆ. 3 ಕೋಟಿ ಕಾರ್ಡ್ಗಳನ್ನ ಮುದ್ರಣೆ ಮಾಡ್ತಾರಂತೆ. ಮೊದಲನೇದಾಗಿ ಬೆಂಗಳೂರು ಮಹಾನಗರ ಸಾರಿಗೆ BMTCಯಿಂದ ಫಸ್ಟು ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾರೆ. ಅದಾದಮೇಲೆ ಹಂತ ಹಂತವಾಗಿ ಎಲ್ಲ ಸಾರಿಗೆ ನಿಗಮಗಳಿಂದನೂ ಕೂಡ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾರಂತೆ. ಮೊದಲನೇದಾಗಿ ಬೆಂಗಳೂರು 1, ಗ್ರಾಮ 1, ಹಾಗೆ ಬಾಪೂಜಿ ಸೇವಾ ಕೇಂದ್ರ, ಮತ್ತು ಆನ್ಲೈನಲ್ಲೂ ಕೂಡ ನೀವೊಂದು ಈ ಸ್ಮಾರ್ಟ್ ಕಾರ್ಡ್ಗೆ ಆನ್ಲೈನಲ್ಲೂ ಅಪ್ಲೈ ಮಾಡಬಹುದು ಅಂದ್ಬಿಟ್ಟು ಮಾಹಿತಿ ಬಂದಿದೆ. ಇದನ್ನು ದುಡ್ಡು ಕೊಟ್ಟು ತಗೊಳ್ಳೋ ಅಗತ್ಯ ಏನಿಲ್ಲ. ನೀವು ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿ ನೀವು ಈ ಸ್ಮಾರ್ಟ್ ಕಾರ್ಡ್ನ ತೊಗೋಬೋದು ಅಂದ್ಬಿಟ್ಟು ಮಾಹಿತಿ ಬಂದಿರುವಂಥದ್ದು. ನಾನು ಆಗಲೇ ಹೇಳ್ದಂಗೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿ ತೊಗೋಬೋದು. ಮಹಿಳೆಯರಿಗೆ ಅಂದರೆ ಯಾರೆಲ್ಲ ಅರ್ಹ ಕರ್ನಾಟಕದ ಮಹಿಳೆಯರಿಗೆ ಹಾಗೆ ಮಂಗಳಮುಖಿಯರಿಗೂ ಕೂಡ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅಂದ್ಬಿಟ್ಟು ಸಾರಿಗೆ ಇಲಾಖೆಯಿಂದ ಮಾಹಿತಿ ಬಂದಿರೋದು. ಇದೇ ಜೂನ್ ತಿಂಗಳಿಂದ ಕೊಡೋಕ್ಕೆ ಶುರು ಮಾಡ್ತಾರಂತೆ. ಮೊದಲನೇದಾಗಿ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೊಡೋಕ್ಕೆ ಶುರು ಮಾಡಿ ಆಮೇಲೆ ಎಲ್ಲ ಸಾರಿಗೆ ನಿಗಮಗಳಿಂದನೂ ಕೂಡ ಕೊಡೋಕ್ಕೆ ಶುರು ಮಾಡ್ತಾರೆ. ನಾನು ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೀನಿ. ಎಲ್ಲಿ ಕೊಡ್ತಿದ್ದಾರೆ, ಹೇಗೆ ಕಲೆಕ್ಟ್ ಮಾಡಬೇಕು, ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂದರೆ ಹೇಗೆ ಅಪ್ಲೈ ಮಾಡಬೇಕು, ಖಂಡಿತವಾಗ್ಲೂ ನೆಕ್ಸ್ಟ್ ಅದ್ರ ಬಗ್ಗೆ ಇವಾಗ ಸದ್ಯಕ್ಕೆ ಸಚಿವ ಸಂಪುಟದಲ್ಲಿ ಇಲ್ಲಿವರೆಗೂ ಕೂಡ ಡಿಸ್ಕಷನ್ ಬಂದಿದೆ. 3 ಕೋಟಿ ಕಾರ್ಡ್ಗಳನ್ನ ಮುದ್ರಣ ಮಾಡ್ತಾರಂತೆ. ಎಲ್ಲಿ ಅಪ್ಲೈ ಮಾಡಬೇಕು, ಏನು ನೆಕ್ಸ್ಟ್ ಯಾವ ಡೇಟಿಂದ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಖಂಡಿತ ಫರ್ದರ್ ಅಪ್ಡೇಟ್ಸ್ ಬಂದಾಗ ನಾನು ಅದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಪಿಂಚಣಿ ಹಣ, ಈಗ ಏಪ್ರಿಲ್ ತಿಂಗಳದ್ದು ಪಿಂಚಣಿ ಹಣನೇ ಬಂದಿಲ್ಲ, ಯಾರೆಲ್ಲ ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಅಥವಾ ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ, ಸೊ ಈ ಮನಸ್ವಿನಿ ಯೋಜನೆ, ಇದರಿಂದ ಏನು ಪಿಂಚಣಿ ಹಣ ತೊಗೊಳ್ತಿದ್ದೀರ, ನಿಮ್ಗೆ ಯಾರಿಗೂ ಕೂಡ ಏಪ್ರಿಲ್ ತಿಂಗಳು ಪಿಂಚಣಿ ಹಣನೇ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ? ಹಾಗೆ ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಮಾಡಿದ್ದಾರಾ, ಯಾರಿಗೆ ಬಂದಿದೆ, ಯಾರಿಗೆ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಕಡೆಯಿಂದ
ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.